ಕರ್ನಾಟಕದಲ್ಲಿ ಪ್ರವಾಸ ಕೈಗೊಳ್ಳಲು ಆತಂಕ. ರಾಜ್ಯದಲ್ಲಿ ಓಡಾಡಲು ರಾಜ್ಯಪಾಲರಿಗೆ ಭಯ. ಪ್ರಾಸಿಕ್ಯೂಷನ್ ಅನುಮತಿ, ಗವರ್ನರ್ಗೆ ಭೀತಿ. ರಾಜ್ಯ ಪ್ರವಾಸ ಕೈಗೊಳ್ಳಲು ಗವರ್ನರ್ ಹಿಂದೇಟು. ಗೆಹ್ಲೋಟ್ ವಿರುದ್ಧ ಸಿದ್ದು ಅಭಿಮಾನಿಗಳ ಕೆಂಗಣ್ಣು. ಎಲ್ಲೇ ಹೋದ್ರೂ ವಿರೋಧ ಎದುರಿಸಬೇಕಾದ ಸ್ಥಿತಿ. ಗೆಹ್ಲೋಟ್ ವಿರುದ್ಧ ನಿಗಿ ಕೆಂಡವಾಗಿರೋ ಅಹಿಂದ. ರಾಜ್ಯಾದ್ಯಂತ ರಾಜ್ಯಪಾಲರ ವಿರುದ್ಧ ಸಂಘಟಿತ ಹೋರಾಟ. ಸಿದ್ದರಾಮಯ್ಯ ಪರ ಬಂಡೆಯಂತೆ ನಿಂತಿರೋ ಅಹಿಂದ. ರಾಜ್ಯಪಾಲರಿಗೆ ಎಚ್ಚರಿಕೆ ನೀಡುತ್ತಿರೋ ಅಹಿಂದ ನಾಯಕರು. ಕಪ್ಪು ಪಟ್ಟಿ ಪ್ರದರ್ಶಿಸುವುದಾಗಿ ಗವರ್ನರ್ಗೆ ವಾರ್ನಿಂಗ್. ತಮ್ಮ ಕೋಲಾರ ಪ್ರವಾಸವನ್ನೇ ರದ್ದುಗೊಳಿಸಿದ ಗೆಹ್ಲೋಟ್. ಕೋಲಾರದಲ್ಲಿ ಇಂದು ಘಟಿಕೋತ್ಸವ ಕಾರ್ಯಕ್ರಮ ನಿಗದಿ. ಇಂದು ನಿಗದಿ ಆಗಿದ್ದ ಕಾರ್ಯಕ್ರಮಕ್ಕೆ ತೆರಳಬೇಕಿದ್ದ ಗೆಹ್ಲೋಟ್, ಆದರೆ ಅಹಿಂದ ಎಚ್ಚರಿಕೆಯಿಂದ ರಾಜ್ಯಪಾಲರ ಪ್ರವಾಸ ರದ್ದು. ಕೋಲಾರ ಮಾತ್ರವಲ್ಲ, ಬೇರೆ ಜಿಲ್ಲೆಗಳ ಪ್ರವಾಸಕ್ಕೂ ಕೊಕ್ಕೆ. ಪ್ರವಾಸ ಅಂದರೆ ಯೋಚಿಸಬೇಕಾದ ಸ್ಥಿತಿಯಲ್ಲಿ ರಾಜ್ಯಪಾಲರು. ಪ್ರಾಸಿಕ್ಯೂಷನ್ ಅನುಮತಿ ಬಳಿಕ ಬದಲಾಯಿತು ವಾತಾವರಣ. ಸಿಎಂ ಸಿದ್ದರಾಮಯ್ಯಗೆ ಪ್ರಾಸಿಕ್ಯೂಷನ್ ಅನುಮತಿ ಹಿನ್ನೆಲೆ ಕರ್ನಾಟಕದಲ್ಲಿ ರಾಜ್ಯಪಾಲರಿಗೆ ಪ್ರವಾಸ ಕೈಗೊಳ್ಳಲು ಆತಂಕ ಸೃಷ್ಟಿಯಾಗಿದೆ. ರಾಜ್ಯದಲ್ಲಿ ಓಡಾಡಲು ಕೂಡ ರಾಜ್ಯಪಾಲರು ಭಯಪಡುವಂತಾಗಿದೆ. ಪ್ರಾಸಿಕ್ಯೂಷನ್ ಅನುಮತಿ ಹಿನ್ನೆಲೆ ಗವರ್ನರ್ಗೆ ಭೀತಿ ಶುರುವಾಗಿದ್ದು, ರಾಜ್ಯ ಪ್ರವಾಸ ಕೈಗೊಳ್ಳಲು ಕೂಡ ಗವರ್ನರ್ ಹಿಂದೇಟು ಹಾಕುತ್ತಿದ್ದಾರೆ. ಗೆಹ್ಲೋಟ್ ವಿರುದ್ಧ ಈಗಾಗಲೇ ಸಿದ್ದು ಅಭಿಮಾನಿಗಳು ಗೆಹ್ಲೋಟ್ ವಿರುದ್ಧ ನಿಗಿ ಕೆಂಡ ಕಾರುತ್ತಿದ್ದು, ಎಲ್ಲೇ ಹೋದ್ರೂ ವಿರೋಧ ಎದುರಿಸಬೇಕಾದ ಸ್ಥಿತಿ ಉಂಟಾಗಿದೆ. ಗೆಹ್ಲೋಟ್ ವಿರುದ್ಧ ನಿಗಿ ಕೆಂಡವಾಗಿರೋ ಅಹಿಂದ ನಾಯಕರು ರಾಜ್ಯಾದ್ಯಂತ ರಾಜ್ಯಪಾಲರ ವಿರುದ್ಧ ಸಂಘಟಿತ ಹೋರಾಟ ನಡೆಸಿದ್ದಾರೆ. ಸಿದ್ದರಾಮಯ್ಯ ಪರ ಬಂಡೆಯಂತೆ ನಿಂತಿರೋ ಅಹಿಂದ ನಾಯಕರು. ರಾಜ್ಯಪಾಲರಿಗೆ ಎಚ್ಚರಿಕೆ ನೀಡುತ್ತಿರೋ ಅಹಿಂದ ನಾಯಕರು ಕಪ್ಪು ಪಟ್ಟಿ ಪ್ರದರ್ಶಿಸುವುದಾಗಿ ಗವರ್ನರ್ಗೆ ವಾರ್ನಿಂಗ್ ನೀಡಿದ್ದಾರೆ. ತಮ್ಮ ಕೋಲಾರ ಪ್ರವಾಸವನ್ನೇ ರದ್ದುಗೊಳಿಸಿದ ಗೆಹ್ಲೋಟ್, ಕೋಲಾರದಲ್ಲಿ ಇಂದು ಘಟಿಕೋತ್ಸವ ಕಾರ್ಯಕ್ರಮ ನಿಗದಿಯಾಗಿದ್ದು, ಇಂದು ನಿಗದಿಯಾಗಿದ್ದ ಕಾರ್ಯಕ್ರಮಕ್ಕೆ ತೆರಳಬೇಕಿದ್ದ ಗೆಹ್ಲೋಟ್, ಆದರೆ ಅಹಿಂದ ಎಚ್ಚರಿಕೆಯಿಂದ ರಾಜ್ಯಪಾಲರು ಪ್ರವಾಸ ರದ್ದುಗೊಳಿಸಿದ್ದಾರೆ. ಕೋಲಾರ ಮಾತ್ರವಲ್ಲ, ಬೇರೆ ಜಿಲ್ಲೆಗಳ ಪ್ರವಾಸಕ್ಕೂ ಕೊಕ್ಕೆ ಬಿದ್ದಂತಾಗಿದೆ. ಪ್ರವಾಸ ಅಂದರೆ ಯೋಚಿಸಬೇಕಾದ ಸ್ಥಿತಿಯಲ್ಲಿ ರಾಜ್ಯಪಾಲರಿದ್ದು, ಪ್ರಾಸಿಕ್ಯೂಷನ್ ಅನುಮತಿ ಬಳಿಕ ರಾಜ್ಯಪಾಲರಿಗೆ ಬದಲಾಯಿತು ವಾತಾವರಣ.